ಈಗಷ್ಟೇ ಕೆಲವು ದಿನಗಳ ಮುಂಚೆ ತರುಣ್ ಸುಧೀರ್ ಅವರ ಸಂದರ್ಶನವನ್ನ ಮಾಡಿದಾಗ ನಾನು ಅವರಿಗೆ ಇದನ್ನ ಹೇಳಿದೆ. ಬೈದ್ವೆ ಆ ಸಂದರ್ಶನದ ಲಿಂಕ್ ಅನ್ನ ಇಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ, ಅದನ್ನ ದಯವಿಟ್ಟು ನೋಡಿ. ಅವರಿಗೆ ನಾನು ಇದನ್ನ ಹೇಳಿದ್ದೆ, ನಿಮ್ಮ ನಿರ್ಮಾಣದ ಒಂದು ಚಿತ್ರದಿಂದ, ಗುರು ಶಿಷ್ಯರು ಅನ್ನೋ ಚಿತ್ರದಿಂದ, ನಿಮ್ಮ ನಿರ್ದೇಶನದ ಚಿತ್ರಗಳಿಂದ ನಮ್ಮಲ್ಲಿ ಪ್ರೇಕ್ಷಕರಲ್ಲಿ ನಿಮ್ಮ ಮೇಲೆ ಒಂದು ನಂಬಿಕೆಯನ್ನ ನೀವು ಹುಟ್ಟಿಸಿದಿರಿ, ಒಂದು ಭರವಸೆಯನ್ನ ಹುಟ್ಟಿಸಿದಿರಿ. ಏಳುಮಲೆ ಕೂಡ ಪ್ರಾಯಶಃ ಆ ಒಂದು ಭರವಸೆಯನ್ನ, ನಂಬಿಕೆಯನ್ನ ಉಳಿಸ್ಕೊಳ್ಳಿ ಅಂತ ಭಾವಿಸ್ತಾ ಇದ್ದೀನಿ ಅಂತ ಹೇಳಿದ್ದೆ. ಅವರ ನಿರ್ಮಾಣದ, ಮುಖ್ಯವಾಗಿ ಪುನೀತ್ ರಂಗಸ್ವಾಮಿ ಅವರ ನಿರ್ದೇಶನದ ಏಳುಮಲೆ ಆ ನಂಬಿಕೆಯನ್ನ ಉಳಿಸ್ಕೊಳ್ತೋ ಇಲ್ವೋ ನೋಡೋಣ. ಚಿತ್ರದ ಹೆಸರು ಏಳುಮಲೆ. ಮಲೆ ಮಹಾದೇಶ್ವರ ಏಳುಮಲೆಯ ಒಡೆಯ. ಆ ಭಕ್ತಿ, ಆ ಒಂದು ಇನ್ವಿಸಿಬಲ್ ಸ್ಪಿರಿಟ್ ಈ ಚಿತ್ರದಲ್ಲಿ ಜೀವಂತವಾಗಿದೆ. ಆನುಮಲೆ ಜೇನುಮಲೆ ಹಾಡು, ಆ ಹಾಡಿನ ಪ್ಲೇಸ್ಮೆಂಟ್, ಕಾಪಾಡೋದ್ಯಾವರೇ ಹಾಡು, ಈ ಎರಡು ಹಾಡುಗಳಲ್ಲಿರೋ ಆ ಎನರ್ಜಿ, ಮಲೆ ಮಹದೇಶ್ವರ ಹೇಗಾದ್ರೂ ಇವರಿಬ್ಬರನ್ನ ಕಾಪಾಡ್ಬಿಡಪ್ಪ ಅಂತ ನಮ್ಗೆ ಒಂದು ಸಲನಾದ್ರೂ ಅನ್ಸುತ್ತೆ. ಮೈಸೂರ್, ಎಂಎಂ ಹಿಲ್ಸ್, ಸೇಲಂ, ಬೇಸಿಕಲಿ ಕರ್ನಾಟಕ ತಮಿಳುನಾಡಿನ ಗಡಿಯ ಸುತ್ತಲೂ 2004ರಲ್ಲಿ ನಡೆಯೋ ಒಂದು ದಿನದ ಕಥೆ. ಆ ಪ್ರದೇಶಕ್ಕೂ ಆ ಇಸವಿಗೂ, ಕುಖ್ಯಾತ ಕಾಡುಗಳನಿಗೂ, ಕರ್ನಾಟಕ ತಮಿಳುನಾಡು ರಾಜಕಾರಣಕ್ಕೂ ಎಲ್ಲದಕ್ಕೂ ಡೈರೆಕ್ಟ್ ಆಗಿ ಸಂಬಂಧವಿದೆ. ಅವುಗಳ ಜೊತೆ ಈ ಚಿತ್ರದ ಕಥೆಯನ್ನ ಎಕ್ಸಲೆಂಟ್ ಆಗಿ ಹೇಳಿದ್ದಾರೆ ಪುನೀತ್ ಹಾಗೂ ತಂಡ. ಈ ಪುನೀತ್ ಯಾರು ಗೊತ್ತಾ? ಗುರು ಶಿಷ್ಯರು ಚಿತ್ರದಲ್ಲಿ ಆಣೆ ಮಾಡಿ ಹೇಳುತ್ತೀನಿ ಅನ್ನೋ ಹಾಡಿದೆಯಲ್ಲ, ಹಾಗೇನೆ ಕಾಟೇರ ಥೀಮ್ ಸಾಂಗ್ ಇದೆಯಲ್ಲ, ಇದನ್ನ ಬರದ ಲಿರಿಸಿಸ್ಟ್. ಆದಷ್ಟು ಇವೆಲ್ಲವೂ ಎಲ್ಲೂ ಫೋರ್ಸ್ಡ್ ಆಗಿ ಕಾಣಿಸಬಾರದು ಅನ್ನೋದ್ರಲ್ಲಿ ಇವರು ತುಂಬಾನೇ ಒಂದು ಜಾಗೃತಿಯನ್ನ ವಹಿಸಿದ್ದಾರೆ. ಆಂಬ್ಯುಲೆನ್ಸ್ದು ಒಂದು ದೃಶ್ಯ ಇದೆ, ಅದನ್ನ ನೋಡಿದಾಗ್ಲಂತೂ ಅಯ್ಯೋ ಹೌದಲ್ಲ, ಹೀಗೂ ಕೂಡ ಆ ರಾತ್ರಿ ಏನೋ ಒಂದು ಆಗಿರಬಹುದಿತ್ತಲ್ಲ ಅಂತ ಅನ್ನಿಸ್ತು. ಒಂದು ನೈಜ ಘಟನೆಯನ್ನ ಒಂದು ಲವ್ ಸ್ಟೋರಿಗೆ ಬಳಸ್ಕೊಂಡಿರೋದ್ರಲ್ಲಿ ಇದೊಂದು ಉತ್ತಮವಾದ ಉದಾಹರಣೆ. ಹೌದು, ಇದು ಮೂಲಭೂತವಾಗಿ ಒಂದು ಲವ್ ಸ್ಟೋರಿ. ಮೈಸೂರಿನ ಹರೀಶ, ಸೇಲಂನ ರೇವತಿಯ ನಡುವಿನ ಲವ್ ಸ್ಟೋರಿ. ರಾಣಾ ಹಾಗೂ ಪ್ರಿಯಾಂಕಾ ಅವರು ಆ ಎರಡು ಪಾತ್ರಗಳನ್ನ ತುಂಬಾನೇ ಕನ್ವಿನ್ಸಿಂಗ್ ಆಗಿ ನಿರ್ವಹಿಸಿದ್ದಾರೆ. ಈ ಚಿತ್ರದ ಸಕ್ಸಸ್ ಇರೋದೇ ಅದರ ಕಥೆಯ ಸೆಟಪ್ ನಲ್ಲಿ. ಬಾಡಿಗೆಗೆ ಕಾರ್ ಓಡಿಸೋ ಒಬ್ಬ ಡ್ರೈವರು ಹೀರೋ, ಪ್ಯಾಸೆಂಜರ್ಸು ತೆಲುಗು ಕುಟುಂಬ, 2004ರಲ್ಲಿ ಹಿಟ್ ಆಲ್ಬಮ್ಗಳ ಕ್ಯಾಸೆಟ್ಗಳು, ಕಾಫಿ ಎಸ್ಟೇಟು, ಹೀರೋಗೆ ಫೋನ್ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ, ಹೀರೋಯಿನ್ ಮನೆಯಲ್ಲಿ ಇನ್ನೇನೋ ನಡೀತಾ ಇದೆ. ಇವೆಲ್ಲವೂ ಇಮ್ಮಿಡಿಯೇಟ್ ಆಗಿ ನನ್ನನ್ನ ಈ ಹೀರೋ ಹೀರೋಯಿನ್ ಲವ್ ಟ್ರ್ಯಾಕ್ ನಲ್ಲಿ ಫುಲ್ ಆಗಿ ಕನ್ವಿನ್ಸ್ ಮಾಡ್ಬಿಡ್ತು. ಅದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ರಾಣಾ ಅವರ ಒಂದು ಸಿನ್ಸಿಯರ್ ಪರ್ಫಾರ್ಮೆನ್ಸ್. ಪ್ರಿಯಾಂಕಾ ಅವರ ಪರ್ಫಾರ್ಮೆನ್ಸ್ ಕೂಡ ಕನ್ವಿನ್ಸಿಂಗ್ ಆಗಿ ಇದೆ. ಎಸ್ಪೆಷಲಿ ಒಂದು ದೃಶ್ಯದಲ್ಲಿ ಒಬ್ಬರ ಕಾಲಿಗೆ ಇವರು ದೂರದಿಂದಲೇ ಬೀಳ್ತಾರೆ. ಆ ದೃಶ್ಯದಲ್ಲಿ ತಗೊಂಡಾಗ ಆ ಮೊಮೆಂಟ್ ನಲ್ಲೆಲ್ಲ ಇವರ ಪರ್ಫಾರ್ಮೆನ್ಸ್ ತುಂಬಾನೇ ಕನ್ವಿನ್ಸಿಂಗ್ ಆಗಿದೆ. ಆದ್ರೂ ಈ ಕಥೆ ರಾಣಾನ ಫಾಲೋ ಮಾಡೋದ್ರಿಂದ ಹಾಗೆ ಹೇಳಿದೆ. ಸ್ಟ್ರೈಟ್ ಅವೇ ಕನ್ವಿನ್ಸ್ ಮಾಡೋ ಈ ಲವ್ ಟ್ರ್ಯಾಕ್ ಇರೋದ್ರಿಂದ ಅವರಿಬ್ಬರ ನಡುವೆ ಅಲ್ಲಲ್ಲಿ ಸ್ವಲ್ಪ ಕಾರ್ನಿಯಾಗಿ ಏನಾದ್ರೂ ಡೈಲಾಗ್ಸ್ ಇದ್ರೂ ಕೂಡ ನಮಗೆ ಅದು ಪುಟ್ ಆಫ್ ಆಗಿ ಇರಲಿಲ್ಲ. ಇನ್ಫ್ಯಾಕ್ಟ್ ಕೇಳುವಾಗ ಸ್ವಲ್ಪ ಔಟ್ಡೇಟೆಡ್ ಅಂತ ಅನ್ನಿಸಬಹುದಾದ ಡೈಲಾಗ್ಸ್ ಇದ್ದಾಗ್ಲೂ ಕೂಡ ಅವುಗಳೆಲ್ಲ ಸ್ಕ್ರೀನ್ ಮೇಲೆ ಬಂದಾಗ, ಆ ಎಮೋಷನ್ ಸ್ಕ್ರೀನ್ ಮೇಲೆ ಬಂದಾಗ ಆಡಿಯನ್ಸ್ ಅದರ ಜೊತೆ ರಿಲೇಟ್ ಮಾಡ್ಕೊಂಡಿದ್ದು, ನ್ಯಾಚುರಲ್ ಆಗಿ ಖುಷಿ ಪಟ್ಟದ್ದು ಎವಿಡೆಂಟ್ ಆಗಿ ಕಾಣಿಸ್ತಿತ್ತು. ಸೊ ಇದು ಲವ್ ಸ್ಟೋರಿಯ ವಿಚಾರ. ಇನ್ನೊಂದು ಟ್ರ್ಯಾಕ್ ಇದೆ, ಅದು ಹುಡುಗಿಯ ಮನೆ ಕಡೆ. ಅಲ್ಲಿ ನಮಗೆ ಗುರುತು ಪರಿಚಯ ಇಲ್ಲದಿರೋ ನಟರೇನೆ, ಆದ್ರೂ ಕೂಡ ಅದಕ್ಕೂ ಒಂದು ಎಮೋಷನಲ್ ಆಂಗಲ್ ಅನ್ನ ತಂದು ಆ ಟ್ರ್ಯಾಕ್ ಅನ್ನು ಕೂಡ ಪ್ಯಾರಲಲ್ ಆಗಿ ಕನ್ವಿನ್ಸಿಂಗ್ ಆಗಿ ನಡೆಸ್ಕೊಂಡು ಹೋಗ್ತಾರೆ. ಇನ್ನೊಂದು ಟ್ರ್ಯಾಕ್ ನಲ್ಲಿ ಕಿಶೋರ್ ಅವರು, ನಾಗಾಭರಣ ಅವರು, ಎಂಎಂ ಹಿಲ್ಸ್ ಪೊಲೀಸ್ ಸ್ಟೇಷನ್, ಆ ಟ್ರ್ಯಾಕ್ಗೆ ಹೀರೋ ಬರೋದಾಗ್ಲಿ, ಹೀರೋ ಬಂದ ಮೇಲೆ ಒಂದು ಎಪಿಸೋಡ್ ಶುರು ಆಗತ್ತೆ, ಅದಾಗ್ಲಿ ತುಂಬಾನೇ ಎಂಗೇಜಿಂಗ್. ಇನ್ನೊಂದು ಟ್ರ್ಯಾಕ್ ಕಾಡುಗಳನ್ನದು. ಆ ಟ್ರ್ಯಾಕ್ ನಲ್ಲೇ ಜಗಪತಿ ಬಾಬು ಅವರು ಬರೋದು. ಅದು ಕೂಡ ತುಂಬಾ ಕಡಿಮೆ ದೃಶ್ಯಗಳಲ್ಲಿ, ಕಡಿಮೆ ಸಮಯದಲ್ಲಿ ತುಂಬಾನೇ ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ. ಕಾಡುಗಳನ್ನ ಪಾತ್ರದಲ್ಲಿ ನಟಿಸಿರೋ ನಟನ ಲುಕ್ ಆಗ್ಲಿ, ಅಥವಾ ಅವರನ್ನ ಬೇಕು ಅಂತಲೇ ಔಟ್ ಆಫ್ ಫೋಕಸ್ ನಲ್ಲೇ ತೋರಿಸಿರೋದಾಗ್ಲಿ, ಅವರ ಡಬ್ಬಿಂಗ್ ಆಗ್ಲಿ, ತಮಿಳುನಾಡು ಚೀಫ್ ಮಿನಿಸ್ಟರ್ ಡಬ್ಬಿಂಗ್ ಆಗ್ಲಿ, ಎಲ್ಲವೂ ಎಕ್ಸಲೆಂಟ್. ಏಳುಮಲೆಯ ಸಕ್ಸಸ್ ಏನೆ ಈ ಎಲ್ಲಾ ಟ್ರ್ಯಾಕ್ ಗಳನ್ನು ತುಂಬಾ ಆರ್ಗ್ಯಾನಿಕ್ ಆಗಿ ಆ ಒಂದು ದಿನದ, ಒಂದು ರಾತ್ರಿಯ ಕಥೆಯಾಗಿ ಹೆಣೆದಿರೋದು, ಬ್ಲೆಂಡ್ ಮಾಡಿರೋದು. ಹೀರೋಯಿನ್ ಪಾತ್ರಕ್ಕೆ ಆಲ್ರೆಡಿ ಒಂದು ಟೆನ್ಷನ್ ಇದೆ, ಅವರು ಒಂದನ್ನ ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ, ಅದರ ಮೇಲೆ ಅವರಿಗೆ ಇನ್ನೊಂದು ಥ್ರೆಟ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದು. ಇದು ಒಂದು ಮಾಸ್ ಚಿತ್ರ ಅಲ್ಲ, ಹಾಗಾಗಿ ಹೀರೋ ಪದೇ ಪದೇ ಫೈಟ್ ಮಾಡಲ್ಲ, ಒಂದೇ ಒಂದು ದೃಶ್ಯದಲ್ಲಿ ಫೈಟ್ ಮಾಡ್ತಾರೆ. ಅದು ಅವರ ಎನಿಮಿಯನ್ನ ಕಾಪಾಡೋದಕ್ಕೆ.
ಅದಕ್ಕೆ ಕೊಟ್ಟಿರೋ ರೀಸನ್ ಕೂಡ ಅಲ್ಟಿಮೇಟ್. ಹೀರೋ ಆಕ್ಚುಲಿ ತುಂಬಾ ಒಳ್ಳೆ ಮನಸ್ಸಿನವನು ಅಂತ ತೋರ್ಸೋಕೆ ಅಂತಾನೆ ಒಂದು ತುಂಬಾ ಸಣ್ಣ ದೃಶ್ಯ, ಒಂದು ಸನ್ಸೆಟ್ ದೃಶ್ಯವನ್ನ ಇಟ್ಟಿದ್ದಾರೆ. ಇನ್ ದಿ ಬಿಗರ್ ಪಿಕ್ಚರ್ ನಾವು ಹೀರೋಗೆ ರೂಟ್ ಮಾಡೋಕೆ ಇವೆಲ್ಲವೂ ಮುಖ್ಯವಾಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿವರೆಗೂ ಗುರ್ ಗುರ್ ಅಂತಿದ್ದ ಹೀರೋನ ಕಾರಲ್ಲಿರೋ ಪ್ಯಾಸೆಂಜರ್ ಅಟ್ ಒನ್ ಪಾಯಿಂಟ್ ಹೀರೋಗೆ ಒಂದು ನೀರಿನ ಬಾಟಲ್ ನ ಕೊಡ್ತಾರೆ. ಇದು ಕೂಡ ಮುಖ್ಯವಾಗುತ್ತೆ, ಬಿಕಾಸ್ ದೇರ್ಸ್ ಅ ಲಾಟ್ ಆಫ್ ಸಚ್ ಟೈನಿ ಪೀಸಸ್ ಆಫ್ ಗುಡ್ನೆಸ್ ಇನ್ ದ ಫಿಲ್ಮ್. ಒಂದು ಆಕ್ಸಿಡೆಂಟ್ ಆಗುತ್ತೆ, ಆ ಆಕ್ಸಿಡೆಂಟ್ ಅನ್ನೋ ಒಂದು ಥೀಮ್ ಅನ್ನ ಎಷ್ಟು ಪೋಟೆಂಟ್ ಆಗಿ ಎಲ್ಲೂ ಅದರ ಇಂಟೆನ್ಸಿಟಿ ಡ್ರಾಪ್ ಆಗದೆ ಹೇಳ್ಕೊಂಡು ಹೋಗಿದ್ದಾರೆ ಅಂದ್ರೆ ಅದನ್ನ ನೋಡಿದಾಗ ತುಂಬಾನೇ ಖುಷಿ ಆಯ್ತು. ಯಾಕೆ ಖುಷಿ ಆಯ್ತು ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಇದು ಸಾಮಾನ್ಯವಾದ ರೈಟಿಂಗ್ ಅಲ್ವೇ ಅಲ್ಲ, ತುಂಬಾ ಕಷ್ಟ ಹೀಗೆ ಬರೆಯೋದು. ಅದ್ವೈತ ಅವರ ಸಿನಿಮಾಟೋಗ್ರಫಿ ಬಗ್ಗೆ ನಾನು ಸ್ಪೆಸಿಫಿಕ್ ಆಗಿ ಹೇಳೋದಕ್ಕಿಂತ ಇಷ್ಟನ್ನ ಹೇಳಿದ್ರೆ ಸಾಕು ಅಂತ ಅನ್ಸುತ್ತೆ. ಅದು ಕಾಫಿ ಎಸ್ಟೇಟ್ಗಳಾಗ್ಲಿ, ಹಿಲ್ಸ್ ಆಗ್ಲಿ, ಪೊಲೀಸ್ ಸ್ಟೇಷನ್ ಆಗ್ಲಿ, ರಾತ್ರಿಯಲ್ಲಿ ಕಾಡ್ಗಳಾಗ್ಲಿ, ಇವೆಲ್ಲ ಜಾಗಕ್ಕೂ ನಮ್ಮನ್ನ ಇವರ ಸಿನಿಮಾಟೋಗ್ರಫಿ ಮೂಲಕ ನಮ್ಮನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಈ ಚಿತ್ರದ ಇನ್ನೊಂದು ಸ್ಟ್ರೆಂತ್ ಅಂದ್ರೆ ಡಿ ಇಮಾನ್ ಅವರ ಹಾಡುಗಳು. ಅದೇ ಹಾಡುಗಳನ್ನ ಅವರು ಆ ಟೆಂಡರ್ ಲವ್ ಅನ್ನ ತೋರ್ಸೋದಕ್ಕಾಗ್ಲಿ ಅಥವಾ ಈ ಚಿತ್ರದಲ್ಲಿರೋ ಒಂದು ಇಂಟೆನ್ಸಿಟಿಯನ್ನ, ಎನರ್ಜಿಯನ್ನ ಕಾಂಪ್ಲಿಮೆಂಟ್ ಮಾಡೋದಕ್ಕಾಗ್ಲಿ ಕೂಡ ಬಳಸ್ಕೊಳ್ತಾರೆ. ಅಬ್ಬಾ ಚೆನ್ನಾಗಿತ್ತು ಫಿಲಂ, ಇನ್ನೇನು ಮುಗಿತಾ ಬರ್ತಾ ಇದೆ, ಮಜಾ ಬಂತು ಅಂತ ಅನ್ಕೊಳ್ಳುವಾಗ ಒಂದು ಬಿಟ್ ಸಾಂಗ್ ಅನ್ನ ಹಾಕ್ತಾರೆ, ಕಾದಿರುವೆ ಅಂತ. ಅದೇ ಮುಂದಕ್ಕೆ ಪ್ರೀತಿ ಮುಂದೆ ಅಂತ ಬರುತ್ತೆ. ಆ ಒಂದು ಬಿಟ್ ಸಾಂಗ್ ಸಾಕು ಈ ಫಿಲಂ ನ ಇನ್ನೂ ಮೇಲೆ ಏರಿಸೋದಕ್ಕೆ, ಆಡಿಯನ್ಸ್ ಅದೇ ಫೀಲ್ ಅನ್ನ ಮನೆ ತನಕ ತಗೊಂಡು ಹೋಗೋದಕ್ಕೆ. ಸರ್ದಾರ್ ಸತ್ಯ ಅವರು ಕರ್ಣನ್ ಅನ್ನೋ ಒಂದು ಪಾತ್ರವನ್ನ ಮಾಡಿದ್ದಾರೆ. ಆ ಪಾತ್ರಕ್ಕೆ ಇಂಗ್ಲಿಷ್ ಡೈಲಾಗ್ಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಆಕ್ಚುಲ್ ಆಗಿ ಲಾಜಿಕಲ್ ರೀಸನಿಂಗ್ ಇದೆ, ಆದ್ರೆ ಅದ್ಯಾಕೋ ಸರಿಯಾಗಿ ಬ್ಲೆಂಡ್ ಆಗ್ಲಿಲ್ಲ. ಸೋಮಣ್ಣ ಅಂತ ಒಂದು ಚೆಕ್ ಪೋಸ್ಟ್ ನಲ್ಲಿ ಒಂದು ಫ್ಲೀಟಿಂಗ್ ಪಾತ್ರ ಬರುತ್ತೆ, ಆದ್ರೆ ಆ ಪಾತ್ರಕ್ಕೆ ಕೊಟ್ಟಿರೋ ಯೂನಿಫಾರ್ಮ್ ಮೇಲೆ ವಿಜಯ್ ಅಂತ ಹೆಸರಿತ್ತು. ಹೀರೋಗೆ ಒಂದು ಕಿವಿಯ ಪ್ರಾಬ್ಲಮ್ ಇದೆ ಅಂತ ತುಂಬಾ ಸಟಲ್ ಆಗಿ ಮುಂಚೆನೆ ತೋರಿಸಿರ್ತಾರೆ, ಸೂಪರ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದನ್ನ ಡೈಲಾಗ್ ಮೂಲಕ ಹೇಳಿಸಿ ಆ ಐಡಿಯಾ ಬೆಲೆಯನ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ರು. AK-47 ಬಗ್ಗೆ ಒಂದು ಪಾತ್ರ ಪದೇ ಪದೇ ಮಾತಾಡೋದು ಸ್ವಲ್ಪ ರಿಪಿಟೇಟಿವ್ ಅಂತ ಅನ್ನಿಸ್ತು. ಚಿತ್ರದಲ್ಲಿ ಇರೋ ಕೆಲವು ಸಣ್ಣ ಸಣ್ಣ ಪಾತ್ರದಲ್ಲಿ ನಟಿಸಿರೋವರ ಪರ್ಫಾರ್ಮೆನ್ಸ್ ಇನ್ನೂ ಸ್ವಲ್ಪ ಬೆಟರ್ ಆಗಿ ಇದ್ದಿರಬಹುದಿತ್ತು. ವಿತ್ ದಟ್ ಸೆಡ್, ನಾಗಾಭರಣ ಅವರಿಗೆ ಒಂದೊಳ್ಳೆ ಪಾತ್ರ ಸಿಕ್ಕಿದೆ. ಆ ಪಾತ್ರಕ್ಕೆ ಅವರು ಸಂಪೂರ್ಣವಾದ ನ್ಯಾಯವನ್ನ ದಕ್ಕಿಸಿದ್ದಾರೆ. ಈ ಚಿತ್ರದಲ್ಲಿ ಒಂದು ಗುಡ್ನೆಸ್ ಇದೆ ಅಂತ ಹೇಳದ್ನಲ್ಲ, ಅದಕ್ಕೆ ಇವರು ಕಾರಣನೇ. ಈ ಚಿತ್ರದಲ್ಲಿ ಕೆಲವು ಪಾತ್ರಗಳು ತೆಲುಗಿನಲ್ಲಿ, ತಮಿಳಿನಲ್ಲಿ ಮಾತಾಡ್ತಾರೆ. ಅದನ್ನ ಹಾಗೆ ಇಟ್ಕೊಂಡಿದ್ದು ಕೂಡ ಒಳ್ಳೆ ನಿರ್ಧಾರವೇ. ಈ ಚಿತ್ರದ ಎಮೋಷನಲ್ ಎಂಗೇಜ್ಮೆಂಟ್, ಆ ಡ್ರಾಮಾ ಇದೆಯಲ್ಲ, ಅದು ನಮ್ಮನ್ನ ಎಷ್ಟು ಎಂಗೇಜಿಂಗ್ ಆಗಿ ಇಟ್ಟಿರುತ್ತೆ ಅಂದ್ರೆ, ಒಂದು ಮುಖ್ಯವಾದ ದೃಶ್ಯದಲ್ಲಿ ಹೀರೋಯಿನ್ ಒಂದು ಜಾಗಕ್ಕೆ ಬರ್ತಾರೆ. ಅವರು ಆ ಜಾಗಕ್ಕೆ ಹೇಗ್ ಬಂದ್ರು ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಒಂದು ಡೈಲಾಗ್ ಏನೋ ಬಂದ್ ಆಗಿತ್ತು, ಬಟ್ ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಆದ್ರೂ ಕೂಡ ಐ ಡಿಡ್ ನಾಟ್ ಕೇರ್ ಅಬೌಟ್ ಇಟ್. ಕನ್ನಡದಲ್ಲಿ ಏಳುಮಲೆ ಒಂದು ಒಳ್ಳೆಯ ಚಿತ್ರ. ಜನ ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರವನ್ನ ನೋಡಿ ಅದು ವರ್ಡ್ ಆಫ್ ಮೌತ್ ಆಗಿ ಕನ್ವರ್ಟ್ ಆದ್ರೆ ಈ ಚಿತ್ರ ಕೂಡ ಒಂದು ದೊಡ್ಡ ಸಕ್ಸಸ್ ಆಗಬಹುದು. ತಮಿಳ್, ತೆಲುಗುನಲ್ಲಿ ಕೂಡ ರಿಲೀಸ್ ಮಾಡೋ ಪ್ಲಾನ್ ಇದೆ ಅಂತ ಅನ್ಸತ್ತೆ. ಅದಕ್ಕೂ ಕೂಡ ಒಳ್ಳೇದಾಗ್ಲಿ. ತರುಣ್ ಸುಧೀರ್ ಅವರ ಮೇಲೆ ನಂಬಿಕೆ ಇಟ್ಟು ಏಳುಮಲೆಯ ವಿಚಾರದಲ್ಲಿ ನಾನಂತೂ ಒಳ್ಳೆ ಕೆಲಸ ಮಾಡಿದೆ. ಇದೀಗ ನಿಮ್ಮ ಸರದಿ.